ಸ್ನೇಹಿತರೆ, ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಮರಳಿ ಸ್ವಾಗತ. ನಾನು ನಿಮ್ಮ ಪ್ರಜ್ವಲ್ ನಾಯ್ಕ್. ಸ್ನೇಹಿತರೆ, ಎಲ್ಲರಿಗೂ ಸಹ ಕಾರ್ ತೆಗೆದುಕೊಳ್ಳಬೇಕು ಎಂಬ ಆಸೆ ಇದ್ದೇ ಇರುತ್ತೆ. ಆದರೆ ಕೈಗೆಟುಕುವ ಬೆಲೆಯಲ್ಲಿ ಕಾರ್ ಸಿಗ್ತಾ ಇರಲ್ಲ, ಅಥವಾ ಅವರ ಹತ್ರ ಇರುವ ಕಡಿಮೆ ಹಣದಲ್ಲಿ ಯಾವ ಕಾರ್ ಪರ್ಚೇಸ್ ಮಾಡಬೇಕು ಎಂಬ ಮಾಹಿತಿ ಅವರು ಹೊಂದಿರಲ್ಲ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೇವಲ 6 ಲಕ್ಷದ ಹತ್ತಿರದ ಬೆಲೆಯ ಕಾರ್ಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕೋ ಪ್ರತಿಯೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಈ ಒಂದು ಕಾರ್ ಬಂದು ಟಾಟಾ ಕಂಪನಿಯವರದ್ದಾಗಿರುವಂಥದ್ದು. ಈ ಒಂದು ಕಾರ್ನ ಬೇಸ್ ಮಾಡೆಲ್ನ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 5 lakhs ಇರುವಂಥದ್ದು ಸ್ನೇಹಿತರೆ. ಹಾಗೂ RTO, ಇನ್ಸೂರೆನ್ಸ್, ಟ್ಯಾಕ್ಸ್ ಇವೆಲ್ಲ ಸೇರಿ 5,95,000ಗೆ ಈ ಒಂದು ಕಾರ್ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಈ ಒಂದು ಕಾರ್ ಬಂದು ಹ್ಯುಂಡೈ ಕಂಪನಿಯು ಲಾಂಚ್ ಮಾಡಿರುವಂಥ ಕಾರ್ ಆಗಿದೆ. ಹಾಗೂ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 5,98,000 ಆಗಿರುವಂಥದ್ದು. ಸ್ನೇಹಿತರೆ, ಈ ಒಂದು ಕಾರ್ ಬಂದು ಫೋರ್ಡ್ ಕಂಪನಿಯ ಕಾರ್ ಆಗಿದ್ದು, ಇದರ ಬೇಸ್ ಮಾಡೆಲ್ನ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 5 lakhs ಆಗಿರುವಂಥದ್ದು ಸ್ನೇಹಿತರೆ. ಹಾಗೂ RTO, ಇನ್ಸೂರೆನ್ಸ್, ಟ್ಯಾಕ್ಸ್ ಚಾರ್ಜಸ್ಗಳೆಲ್ಲ ಸೇರಿ 5,60,000 ಒಳಗಡೆ ಸಿಗ್ತಾ ಇರುವಂಥದ್ದು. ಸ್ನೇಹಿತರೆ, 24 ಫೆಬ್ರವರಿ 1981ರಲ್ಲಿ ಪ್ರಾರಂಭವಾದ ಮಾರುತಿ ಸುಜುಕಿ ಕಂಪನಿಯು ಅಲ್ಲಿಂದ ಇಲ್ಲಿಯವರೆಗೂ ಸಾವಿರಾರು ಕಾರ್ಗಳನ್ನು ಲಾಂಚ್ ಮಾಡಿದೆ ಸ್ನೇಹಿತರೆ. ಅದರಲ್ಲೂ ಮಾರುತಿ ಸುಜುಕಿ ಸ್ವಿಫ್ಟ್ 4th ಜನರೇಷನ್ ಕಾರನ್ನು ಈ ಕಂಪನಿಯು ಮೇ 9, 2024ರಲ್ಲಿ ಲಾಂಚ್ ಮಾಡಿತ್ತು. ಹಾಗೂ ಇದರ ಬೇಸ್ ಮಾಡೆಲ್ನ ಎಕ್ಸ್ ಶೋರೂಮ್ ಪ್ರೈಸ್ ಬಂದು ಕೇವಲ 6,49,000 ಆಗಿರುವಂಥದ್ದು ಸ್ನೇಹಿತರೆ, ಈ ಒಂದು ಕಾರ್ ಬಂದು ವೋಕ್ಸ್ವ್ಯಾಗನ್ ಕಂಪನಿಯ ಕಾರ್ ಆಗಿದ್ದು, ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದು ಕೇವಲ 5,82,000 ಆಗಿರುವಂಥದ್ದು. ಸೊ ಇವಿಷ್ಟು ಕಾರ್ಗಳು ಸ್ನೇಹಿತರೆ ಅಂಡರ್ 6 lakhs ಟಾಪ್ 5 ಕಾರ್ಸ್ ಆಗಿರುವಂಥದ್ದು. ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.